ಸಂಘದ ವತಿಯಿಂದ ಪ್ರಥಮ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ದಿನಾಂಕ 20/7/2025 ರವಿವಾರ ಸಮಯ 10:30 ಗಂಟೆಗೆ ವೀರಶೈವ ಲಿಂಗಾಯತ ಸಮುದಾಯ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೋಸ್ಕರ ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕಿನಾದ್ಯಂತ ಸಮಾಜದ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ತಾವೆಲ್ಲರೂ ಕೂಡ ಸಹಕಾರ ನೀಡಿ ಈ ಕಾರ್ಯಕ್ರಮನ ಬರಬೇಕು. ಅದರ ಜೊತೆಗೇ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ಸಮಾಜ ಬಾಂಧವರು ಕೂಡ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಈ ಮೂಲಕ ಮಾಧ್ಯಮದ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಇಲ್ಲಿ ಧನ್ಯವಾದಗಳು. ಎಷ್ಟು ಜನ ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ? ಕನಿಷ್ಠ ನಾವು ಒಂದು 1000 ಜನರನ್ನ ಆಹ್ವಾನ ಮಾಡಿದ್ದೀವಿ. ಈ ವಿಜಯಪುರ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನ ಇಂಡಿ, ಸಿಂದಗಿ, ಮುದ್ದೇಬೇಳ ಎಲ್ಲ ತಾಲೂಕಿನವ್ರನ್ನು ಕೂಡ ನಾವು ಆಹ್ವಾನ ಮಾಡಿದ್ದೀವಿ. ಅದ್ರ ಜೊತೆಗೇ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು, ಧಾರವಾಡ ಜಿಲ್ಲೆ ಅಧ್ಯಕ್ಷರಾಗಿರ್ಬೋದು ಹಾಗೂ ಕೊಪ್ಪಳ ಜಿಲ್ಲೆ ಅಧ್ಯಕ್ಷರಾಗಿರ್ಬೋದು, ಹಲವಾರು ಜಿಲ್ಲೆಯ ಮತ್ತು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನವರಾಗಿರ್ಬೋದು, ಸಾಕಷ್ಟು ಸಮಾಜದ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಇದೇ ಮೊದಲನೇ ಬಾರಿ ಮಾಡ್ತಾ ಇದ್ದಾರಾ? ಇದೇ ಪ್ರಥಮ ಬಾರಿಗಾಗಿ ಈ ವಿಜಯಪುರ ಜಿಲ್ಲಾ ಮುನ್ಸಿಕರ ಕ್ಷೇಮಾಭಿವೃದ್ಧಿ ಸಂಘ ಆದ ನಂತರ ಪ್ರಥಮ ಬಾರಿಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಎಷ್ಟು ಯಾರ್ಯಾರು ಕರಿತಾ ಇದ್ದಾರೆ? ಎಷ್ಟು ಈ ಕಾರ್ಯಕ್ರಮದ ನಗರ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಬರ್ತಾ ಇದ್ದಾರೆ. ಅದರ ಜೊತೆಗೆ ನಾಗಠಾಣ ವಿಧಾನಸಭಾ ಶಾಸಕರಾಗಿರುವಂತಹ ವಿಠ್ಠಲ್ ಕಟಕದೋಣ ಸಾಹೇಬರು ಕೂಡ ಆಗಮಿಸುತ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಶ್ರೀಮಂತ ಶ್ರೀ ಗುರು ರವಿದಾಸ್ ಪರಿಷತ್ನ ಪ್ರಮುಖರಾಗಿರುವಂತಹ ಶ್ರೀ ಗುರುರಾಜ್ ಬಿಡಿಕರ್ ಸರ್ ಅವರು ಬರ್ತಾ ಇದ್ದಾರೆ ಮೈಸೂರಿನಿಂದ. ಅದೇ ರೀತಿಯಾಗಿ ಡಾಕ್ಟರ್ ಪ್ರಕಾಶ್ ಇನಾಮದಾರ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಇಲ್ಲಿ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿರುವಂತಹ ಜಿಲ್ಲಾಧ್ಯಕ್ಷರಾಗಿರುವಂಥ ವಿಶಿ ನಾಗ್ಟಾನವ್ರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಪರಮ ಪೂಜ್ಯರಾದಂಥ ಜ್ಞಾನ ಯುಗಾಶ್ರಮದ ಬಸವಲಿಂಗಪ್ಪ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಓಂಕಾರೇಶ್ವರದ ಗುರುನಾಳ ಅಪ್ಪವರು ಕೂಡ ಬರ್ತಾ ಇದ್ದಾರೆ. ಸಾಕಷ್ಟು ಮಹನೀಯರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದು ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮನ ನಾವು ಸಮಾಜ ವತಿಯಿಂದ ಮಾಡ್ತಾ ಇದ್ದೀವಿ. ಎಲ್ಲ ಸಂಘಟನೆ ಒಂದೇ ಆಗಿದ್ದೀರಾ? ಸಮಾಜದ ಎಲ್ಲ ಸಂಘಟನೆಗಳು ಕೂಡ ಒಂದು ಮಾಡಬೇಕಂತೇನೋ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಈ ಕಾರ್ಯಕ್ರಮ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಅದು ಸಾಕಷ್ಟು ಪ್ರಯತ್ನ ಈಗಾಗಲೇ ಮಾಡ್ತಾ ಇದ್ದೀವಿ. ಇನ್ನೂ ಸಮಾಜ ಅಂದ್ಕೊಳ್ಳೆ ಸಹಜವಾಗಿ ಭಿನ್ನಾಭಿಪ್ರಾಯ ಇರೋದು, ನಾವೆಲ್ಲರನ್ನೂ ಕರ್ಕೊಂಡು ಹೋಗಬೇಕು, ಈ ಸಮಾಜನ ಒಗ್ಗಟ್ಟು ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಈ ಯಶಸ್ವಿಯಾದ ಕಾರ್ಯಕ್ರಮವನ್ನು ನಾವೆಲ್ಲರಿಗೂ ಮುಕ್ತವಾಗಿ ಸಮಾಜದ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಾವೆಲ್ಲರೂ ಶುಭ ಹಾರೈಕೆ ಮಾಡಬೇಕು. ಸಮಾಜವನ್ನು ಒಗ್ಗಟ್ಟು ಮಾಡೋದ್ರ ಜೊತೆಗಾಗಿ ಈ ಸಮಾಜದಲ್ಲಿ ಒಂದು ಶಾಂತಿಯುತವಾದ ಸಂದೇಶವನ್ನು ನಾವು ರವಾನಿಸಬೇಕು. ಜೊತೆಗೆ ನಾವು ಸಮಾಜವನ್ನು ಗಟ್ಟಿಯಾಗಿ ಸದೃಢವಾಗಿ ಕಟ್ಟುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಂತ ಹೇಳಿ ನಾ ಸಮಾಜ ಬಾಂಧವರಲ್ಲಿ ವಿನಂತಿಸ್ಕೊಳ್ತೇವೆ. ನಮ್ಮ ಹೆಸರು ಸರ್? ನನ್ನ ಹೆಸರು ಸುನಿಲ್ ಜೈನಾಪುರ್, ಪ್ರಧಾನ ಕಾರ್ಯದರ್ಶಿಗಳು, ವಿಜಯಪುರ ಜಿಲ್ಲಾ ಮುಖ್ಯ ಥ್ಯಾಂಕ್ ಯು. ಸಂಘ ಅಧ್ಯಕ್ಷರಾದಂಥ ಪ್ರಶಾಂತ್ ಕಿರಣಿಗೆ ನಾವು ಮೊದಲ ಬಾರಿ ಬಿಜಾಪುರ ಜಿಲ್ಲಾದಲ್ಲಿ ಸಮಾಜ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೇವೆ. ಬಿಜಾಪುರ ಜಿಲ್ಲಾ ಮುಖ್ಯ ಕ್ಷೇಮಾಭಿವೃದ್ಧಿ ಸಂಘ ಇದೇ ತಿಂಗಳು 20 ತಾರೀಕಿಗೆ ನಾವು ಇಟ್ಟಿದ್ದೇವೆ. ಅದೇ ರೀತಿ ಇದೇ ಜಿಲ್ಲೆಯಲ್ಲಿ ಬರುವಂಥ 8 ತಾಲೂಕು ಅದೇ ಥರ ಬೇರೆ ಜಿಲ್ಲೆಯಿಂದ ಕೂಡ ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮ ಮಚ್ಚಗಾರ ಸಮಾಜದಲ್ಲಿ ಬಂದವರು ಎಲ್ಲ ಬಾಂಧವರಿಗೆ ಇದು ವಿನಂತಿಯನ್ನು ಇರ್ತಾರೆ, ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳೋಕ್ಕೆ ಪಾಲ್ಗೊಳ್ಬೇಕಂತ. ನಮಸ್ಕಾರ. ವಿಜಯಪುರ ಜಿಲ್ಲಾ ಮಚ್ಚಗಾರ ಕ್ಷೇಮಾಭಿವೃದ್ಧಿ ಸಂಘ ವಿಜಯಪುರ ಅಧ್ಯಕ್ಷರಾದ ಪ್ರಶಾಂತ್ ಒಳ್ಳೆಯ ಸಂಘಟನೆ ಮಾಡಿ ಸಮಾಜದ ಒಳಿತಿಗಾಗಿ ದುಡಿಯುವಂಥ ಯುವ ಮುಖಂಡರು. ಇವರು 27/2025 ಸಮಯ ಬೆಳಗ್ಗೆ 10:30 ಗಂಟೆಗೆ ಅನಗಲ್ ವೀರಶೈವ ಲಿಂಗಾಯತ ಮಚ್ಚಗಾರ ಸಮಾಜದಲ್ಲಿ ನಮ್ಮ ಸಮಾಜದ ಪ್ರಥಮ ವಾರ್ಷಿಕೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ, ನಮ್ಮ ಸಮಾಜದಲ್ಲಿ 80ರಿಂದ 85% ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ಮತ್ತು ಸಮಾಜದ ಪ್ರತಿ ಈ ಜಿಲ್ಲೆಗಳಿಂದ ಆಗಮಿಸುತ್ತಿರುವ ಎಲ್ಲ ನಮ್ಮ ಸಮಾಜ ಬಾಂಧವರನ್ನು ಒಟ್ಟುಗೂಡಿಸಿ ನಮ್ಮ ಮಚ್ಚಗಾರ ಸಮಾಜ ಸಂಘವನ್ನು ಒಟ್ಟುಗೂಡಿಸಿ ಸಂಘಟಿತರಾಗಿ ಮಾಡಲು ಮುಂಚೂಣಿಯಲ್ಲಿರುವ ಅವರಿಗೂ ಮತ್ತು ಸಮಾಜದ ಎಲ್ಲ ಹಿರಿಯರು ಮುಖಂಡರಿಗೂ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸಿದ್ದು ಕಲ್ಲೂರು, ವಿಜಯಪುರ. ಕ್ರಮ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಎಲ್ಲ ಜಿಲ್ಲೆಗಳಿಂದ ಮತ್ತು ಬೆಂಗಳೂರು, ಕಲಬುರಗಿ, ದಾವಣಗೆರೆ, ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ, ಮೈಸೂರು ಎಲ್ಲ ಕಡೆಯಿಂದ ಬಹಳಷ್ಟು ಜನ ಸಮಾಜದ ಕಾರ್ಯಕ್ರಮ, ಸಮಾಜದ ಒಳಿತಿಗೆ ಒಗ್ಗೂಡಲು ಎಲ್ಲರೂ ಆಗಮಿಸಿರುವುದು ನಮಗೂ ಸಂತೋಷದ ವಿಚಾರ. ಎಲ್ಲರೂ ಕೂಡಿ ನಡೆದರೆ
ಒಂದು ಮಾರ್ಗದಲ್ಲಿ ಯಶಸ್ವಿ